ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ನಾನು ವ್ಲಾಗೆಲ್ಲ ಮಾಡಲಾರ್ದ ಭಾಳ ದಿವಸ ಆಗಿತ್ತು. ಯಾಕಂತಂದ್ರೆ ಊರಿಗೆ ಹೋಗಿದ್ವಿ. ಸೃಜನಂದ ಕ್ರಿಸ್ಮಸ್ ರಜೆ ಐತಲ್ರಿ, ಹಾಗಾಗಿ ಊರಿಗೆ ಹೋಗಿದ್ವಿ. ಹಾಗಾಗಿ ವ್ಲಾಗೆಲ್ಲ ಮಾಡಲಿಲ್ಲ. ಹಂಗೆ ನಾನು ಊರಾಗಿಂದನೂ ವಿಡಿಯೋ ಎಲ್ಲ ಮಾಡಿಟ್ಕೊಂಡೇನಿ. ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಇದೇನಂತಂದ್ರೆ ನಾನು ಊರಿಗೆ ಹೋಗೋಕ್ಕಿಂತ ಮೊದಲಿಗೆನ ಮಾಡಿಟ್ಕೊಂಡಂಥ ವೀಡಿಯೋಸ್ ರೀ ಇದೆಲ್ಲ. ಸೊ ನಾನಿಲ್ಲಿ ಏನು ಮಾಡತ್ತಿದ್ದೆ ಅಂತಂದ್ರೆ ಟೊಮೆಟೊ ಕಾಯಿದೆ ಚಟ್ನಿ ಮಾಡ್ಕೊಳತ್ತೇನೆ ನೋಡ್ರಿ. ನಮ್ಮ ಕಡೆ ಅಂತೂ ಟೊಮೆಟೊ ಕಾಯಿ ಏನಾದರೂ ಇದ್ವು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇದನ್ನು ನಾವು ಚಟ್ನಿನ ಮಾಡ್ಕೊತೀವಿ. ಭಾಳ ರುಚಿಯಾಗಿರ್ತೈತೆ ರೀ. ಅನ್ನಕ್ಕೆ, ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಬರುವಂಥದ್ದು ಭಾಳ ರುಚಿಯಾಗಿರ್ತೈತಿ. ಆಮೇಲೆ ಹೆಲ್ದಿಯಾಗಿ ಇರುವಂಥದ್ದು. ಅದಕ್ಕಿಲ್ಲಿ ಬೆಳ್ಳುಳ್ಳಿ, ಆ ಚಟ್ನಿಗೆ ಹಾಕುವುದಂತ ಹೇಳಿದರೆ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಉಪ್ಪು, ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಮೇನಾಗಿ ನಾವು ಇದಕ್ಕೆ ಶೇಂಗಾ ಕಾಳು ಹಾಕಿ ಮಾಡ್ಕೊತೀವಿ ರೀ. ಯಾಕಂತಂದ್ರೆ ಶೇಂಗಾ ಕಾಳು ನಾವು ಹಾಕಿರಲಿಲ್ಲ ಅಂತಂದ್ರೆ ಅದು ಗಟ್ಟಿ ಆಗಂಗಿಲ್ಲ, ಭಾಳ ತೆಳುವಾಕತಿ. ಹಾಗಾಗಿ ಶೇಂಗಾ ಕಾಳು ಹಾಕಿದ್ವಿ ಅಂತಂದ್ರೆ ಗಟ್ಟಿನೂ ಆಕತಿ, ಆಮೇಲೆ ರುಚಿನೂ ಆಕತಿ. ಸೊ ಹಾಗಾಗಿ ಶೇಂಗಾ ಕಾಳನ್ನು ಇದಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ರೀ. ಮೊದಲಿಗೆ ನಾವು ನೋಡ್ರಿ ಈ ರೀತಿ ಎಣ್ಣೆ ಹಾಕಿ ಅದನ್ನು ಚಲೋತ್ತಂಗೆ ಹುರ್ಕೋಬೇಕು. ಟೊಮೆಟೊ ಕಾಯಿನ ಚೆಂದಾಗಿ ಹುರ್ಕೊಂಡು ಅದ್ರ ಜೊತೆ ಅವು ಚಲೋತ್ತಂಗೆ ಹುರಿದು ಆದಮೇಲೆ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಶೇಂಗಾ ಕಾಳನ್ನು ಇದ್ರಾಗ ಹಾಕಿ ಅವನು ಚಲೋತ್ತಂಗೆ ಹುರ್ಕೋಬೇಕು ರೀ. ಆದ್ರೇನು ಫಸ್ಟಿಗೇನ ನಾವು ಇದ್ರಾಗ ಹಾಕಿ ಹುರ್ಕೋಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟಾರ ಹುರ್ಕೋಬೇಕು ಹಾಕಿ. ಇಲ್ಲಪ್ಪ ನಾ ಮತ್ತೊಂದು ಸಲ ಎಲ್ಲಿ ಹುರ್ಕೊಲಿ ಅಂತ ಹೇಳಿದ್ರೆ ಇದು ಫಸ್ಟ್ ಟೊಮೆಟೊ ಕಾಯಿ ಎಲ್ಲನೂ ಚಲೋತ್ತಂಗೆ ಹುರ್ಕೊಂಡು ಆದಮೇಲೆ ಹುರಿದಾದ್ಮೇಲೆ ಅವನ್ನೆಲ್ಲನೂ ಹಾಕ್ಕೋಬೇಕು. ನಾನು ಈಗ ಇಲ್ಲಿ ಹಂಗೆ ಮಾಡತ್ತೇನೆ ನೋಡಿರಿ. ಎಲ್ಲಿ ಮತ್ತೊಂದು ಸಲ ಡಬಲ್ ಕೆಲಸ ಅಂತ ಹೇಳಿ ಫಸ್ಟಿಗೆ ಅವನ್ನ ಚಲೋತ್ತಂಗೆ ಅವನ್ನಷ್ಟು ಹುರ್ಕೊಂಡು, ಟೊಮೆಟೊ ಕಾಯಿ ಅಷ್ಟು ಹುರ್ಕೊಂಡು ಆಮೇಲೆ ನಾವು ಅದಕ್ಕೆ ಶೇಂಗಾ ಕಾಳು, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಹಾಕಿ ಅದನ್ನೊಂದು ಸ್ವಲ್ಪ ಹುರ್ಕೋಬೇಕು ರೀ. ಎಣ್ಣೆ ಹಾಕಿ ಮೊದಲಿಗೆ ಅವ್ನು ಹುರ್ಕೊಂಡಾದ್ಮೇಲೆ ಇವನ್ನೆಲ್ಲನೂ ನಾವು ಹಾಕ್ಕೊಳ್ಳೋದು ನೋಡಿರಿ. ನಾನೀಗ ಶೇಂಗಾ ಕಾಳನ್ನ ಹಾಕ್ಕೊಳತ್ತೇನೆ. ಅದೊಂದು ಸ್ವಲ್ಪ ಹುರಿದಿರ್ಬೇಕು. ನಾವು ಫಸ್ಟಿಗೆ ಶೇಂಗಾ ಕಾಳು ಹಾಕ್ಕೊಂಡ್ವಿ ಅಂತಂದ್ರೆ ಅದು ಶೇಂಗಾ ಲಘುನ ಇದಾಗ್ಬಿಡ್ತೈತಿ. ಅದ್ರ ಸಲುವಾಗಿ ನಾನು ಅದು ಹುರಿದಾದ್ಮೇಲೆ ಹಾಕ್ಕೊಂಡೆ. ಹಂಗೆ ಅದನ್ನೆಲ್ಲ ಹುರಿದು ಇಟ್ಕೊಂಡು ಅದೊಂದು ಸ್ವಲ್ಪ ತಣ್ಣಗಾಗಲಿ, ಮಿಕ್ಸರಿಗೆ ಹಾಕಬೇಕಲ್ಲ, ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ ಅದನ್ನು ಬಿಟ್ಟು ನಾನೀಗ ಮತ್ತು ಪಲಾವಿಗೆ ಅಂಥೇಳಿ ಇಲ್ಲೇ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಅದೊಂದು ಸ್ವಲ್ಪ ತಣ್ಣಗಾಗುವವರೆಗೂ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಪಲಾವಿಗೆ ರೆಡಿ ಮಾಡ್ಕೊಳಕತ್ತಿದ್ದೆ. ಹಂಗೆ ಅದಕ್ಕೆ ಪಲಾವಿಗೆ ಅಂತ ಹೇಳಿದರೆ ನಾನು ಇವತ್ತು ಪಾಲಕ್ ಪಲಾವ್ ಮಾಡ್ಕೋಬೇಕಂತಿದ್ದೆ. ಸೊ ಅದಕ್ಕೆ ಪಾಲಕ್, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ನಾನು ಮಿಕ್ಸಿಗೆ ಹಾಕ್ಕೋಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೆ. ಹಂಗೆ ಅಂತಂದ್ರೆ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಹಾಕಾಕತ್ತಿಲ್ಲ ರೀ ನಾನಿವತ್ತು. ಸಿಂಪಲ್ಲಾಗಿ ಒಂಥರ ಪಾಲಕ್ ಪಲಾವ್ ಅಂತಲೇ ಹೇಳ್ಬೋದು, ಅದನ್ನು ಮಾಡ್ಕೊಳತ್ತೀನಿ. ಏನಿಲ್ಲ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ, 1-2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕ್ತೀನಿ ನೋಡಿರಿ. ಜಾಸ್ತಿ ಆಯ್ತೋ ಕಡಿಮೆ ಆಯ್ತೋ ಗೊತ್ತಿಲ್ಲ, ನನಗಂತೂ ಇಷ್ಟ ಜಾಸ್ತಿ ಏನಾಗಲಿಲ್ಲ, ಅಷ್ಟು ಕರೆಕ್ಟಾಗಿತ್ತು. ಸೊ ಅಷ್ಟು ನಾನು ಹಾಕಿ ಇಲ್ಲಿ ಜಾಸ್ತಿ ಉಳ್ಳಾಗಡ್ಡಿ, ಆಮೇಲೆ ಜಾಸ್ತಿ ಟೊಮೆಟೊ ಹಾಕಿ, ಅಂದರೆ ತರಕಾರಿ ಹಾಕಾಕತ್ತಿಲ್ಲ. ಪಾಲಕ್, ಆಮೇಲೆ ಕೊತ್ತಂಬರಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ನನ್ನ ಪಾಲಕ್ ಒಳಗನ ಏನಿತ್ತಲ್ಲ ರುಬ್ಕೊಂಡು ಹಾಕುವಂಥದ್ದು ರೀ. ಸೊ ಈಗ ನಾನೇನು ಪಲಾವಿಗೆ ಅದು ಉಳ್ಳಾಗಡ್ಡಿನ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಟೊಮ್ಯಾಟೊನ ಹಾಕಿ ಫ್ರೈ ಮಾಡಿಕೊಂಡು ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ಇವತ್ತು ಪಲಾವನ್ನ ಮಾಡ್ಕೊಳಕತ್ತಿದ್ದೆ ರೀ. ಆ ಟೊಮ್ಯಾಟೊ ಕಾಯಿ ಏನಿತ್ತಲ್ಲ ಹುರಿದು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸಿಗೆ ಹಾಕಕ್ಕೆ. ಅದಾಗುವವರೆಗೂ ಅಂಥೇಳಿ ನಾನು ಇದನ್ನೆಲ್ಲ ಪಲಾವನ್ನ ಮಾಡ್ಕೊಳತ್ತಿದ್ದೆ ನೋಡಿರಿ. ಅದು ತಣ್ಣಗಾದ್ಮೇಲೆ ಮತ್ತು ಅದನ್ನು ಮಾಡ್ಕೊತೀನಿ. ಸೊ ನೋಡಿರಿ, ನಾನಿಲ್ಲಿ ಪಾಲಕ್, ಆಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದೆಲ್ಲನೂ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನು ನಾನಿಲ್ಲೇ ಇವತ್ತು ಪಲಾವಿಗೆ ಹಾಕ್ಕೊಳತ್ತಿದ್ದೆ ನೋಡಿರಿ. ಚಲೋ ಆಕತಿ. ಒಂಥರ ಪಾಲಕ್ ಪಲಾವ್ ಅಂತಲೇ ಹೇಳ್ಬೋದು. ಇದು ಪಾಲಕ್ನ ಜಾಸ್ತಿ ಹಾಕ್ತಂಥದ್ದು, ಬೇರೆ ತರಕಾರಿ ಏನು ನಾನು ಹಾಕ್ಕೊಂಡಿಲ್ಲ ಇದಕ್ಕೆ ಇವತ್ತು. ಸೊ ಪಾಲಕ್ ಪಲಾವ್ ಇವತ್ತು ನಾನು ಮಾಡಕತ್ತಿದ್ದೆ ನೋಡಿರಿ. ಈ ರೀತಿಯಾಗಿ ಮಾಡತ್ತಿದ್ದೆ. ಹಂಗೆ ನಾನು ಊರಿಗೆ ಹೋದಾಗ ಒಂದಷ್ಟು ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಬಂದೀನಿ. ಸೊ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಇದು ಊರಿಗೆ ಹೋಗೋಕ್ಕಿಂತ ಮೊದಲು ನಾನು ಮಾಡಿ ಇಟ್ಕೊಂಡಂಥ ವಿಡಿಯೋಸ್ ನೋಡಿರಿ ಇದೆಲ್ಲ. ಹಂಗೆ ನಾನಿಲ್ಲಿ ನೋಡಿರಿ ಅದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಅಕ್ಕಿ ಎಲ್ಲ ಹಾಕಿ ಪಲಾವ್ದಂತೂ ಮುಗೀತು. ಪಲಾವ್ದೆಲ್ಲ ಇಷ್ಟೆಲ್ಲ ಆದಮೇಲೆ ನಾನೀಗ ನೆಕ್ಸ್ಟ್ ಅದೇನು ಇತ್ತಲ್ರಿ ಟೊಮೆಟೊ ಕಾಯಿ ಚಟ್ನಿ, ಅದನ್ನು ಮತ್ತು ನಾನು ಮಿಕ್ಸಿಗೆ ಹಾಕ್ಕೊಳ್ಳುವಂಥದ್ದು. ಸೊ ಈ ರೀತಿಯಾಗಿ ನಾನಿವತ್ತು ಸಿಂಪಲ್ಲಾಗಿ ಪಲಾವ್ ಮಾಡಿಕೊಂಡೆ. ನೀವು ಟೈಮೆಲ್ಲ ಇಲ್ಲ, ಪಾಲಕ್ಕಿತ್ತು ಅಂತ ಹೇಳಿದರೆ
ಈ ರೀತಿಯಾಗಿ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಲಘುನ ಆಗುವಂಥದ್ದು, ಟೈಮೆಲ್ಲ ಇಲ್ಲ ಅಂತಂದಾಗ. ಆಮೇಲೆ ತಿನ್ನೋಕ್ಕೂ ಹೆಲ್ದಿಯಾಗಿಯೂ ಇರುವಂಥದ್ದು, ರುಚಿಯಾಗಿಯೂ ಇರುವಂಥದ್ದು. ಈ ರೀತಿಯಾಗಿ ಮಾಡ್ಕೊರಿ. ಹಂಗೆ ನಾನಿಲ್ಲಿ ಟೊಮೆಟೊ ಕಾಯಿ ಎಲ್ಲ ತಣ್ಣಗಾಗಿತ್ತು, ಅದು ಆಗೋಷ್ಟೊತ್ತಿಗೆ ಈಗ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೇನೆ ನೋಡಿರಿ. ಏನಂತ ಹೇಳಿದ್ರೆ ಅದಕ್ಕೆ ಟೊಮೆಟೊ ಕಾಯಿ ಹುಳಿ ಇರ್ತೈತಲ್ರಿ, ಅದಕ್ಕೆ ಬೆಲ್ಲ ಹಾಕ್ಬೇಕು. ಮೇನಾಗಿ ಬೆಲ್ಲ, ಉಪ್ಪು ಹಾಕ್ಕೊಂಡು ನಾನೀಗ ಮಿಕ್ಸಿಗೆ ಅದನ್ನು ಹಾಕ್ಕೊಂಡೆ ನೋಡಿರಿ. ಬೆಲ್ಲ ನಿಮ್ಗೆ ಜಾಸ್ತಿನೇ ಸ್ವೀಟ್ ಬೇಕಂತ ಹೇಳಿ ಅನ್ಸಿದ್ರೆ ಜಾಸ್ತಿ ಹಾಕೋರಿ. ಇಲ್ಲಪ್ಪ ನನಗೆ ಹುಳಿ ಇದ್ರೆ ನಡಿತೈತಿ ಅನ್ನೋ ಥರ ಇದ್ದರೆ ಸ್ವಲ್ಪ ಹಾಕೋರಿ. ಆದರೆ ಬೆಲ್ಲ ಹಾಕಿದ್ರೆ ರುಚಿನೂ ಆಕತಿ. ಆಮೇಲೆ ಏನಂತಂದ್ರೆ ಅದು ಹುಳಿ ಇರೋದಕ್ಕೆ ಆ ಹುಳಿನ ಕಡಿಮೆನೂ ಮಾಡ್ತೈತಿ. ನಾನು ಹಂಗೆ ಅದ್ರ ಜೊತೆಗೆ ಹಿಟ್ಟಿಂದ ದೋಸೆ ಮಾಡ್ಕೊಂಡಿದ್ದೆ ನೋಡಿರಿ. ದೋಸೆಗೂ ಭಾಳ ಚಲೋ ಆಕತಿ. ಸೊ ಈ ರೀತಿಯಾಗಿ ಚಟ್ನಿ ಆಗಿತ್ತು. ನೀವು ಒಂದ್ಸಲ ಟ್ರೈ ಈ ವಿಡಿಯೋ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಂಗೆ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.